ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಒಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀಡಲ್ ನಂಬರ್ 10 ಹಾಗೆ ಸಿಂಗಲ್ ಕಲರ್ ಇರುವಂಥ ಸೀರೆಗೆ ನಾನು ಡಿಸೈನ್ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಸಿಲ್ವರ್ ಕಲರ್ ಬೀಡನ್ನು ನಾನು ತೊಗೊಂಡಿದ್ದೀನಿ. ಈ ಬೀಡಿಗೆ ಮೀಡಿಯಮ್ ಸೈಜ್ ಬೀಡೋದು. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 7 ಕೂಡ ತೊಗೋಬೋದು ಈ ದಾರನ ನಾವು. ಮೊದಲಿಗೆ ಈ ರೀತಿ ಗಂಟು ಹಾಕೊಂಡ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಗಲ್ ಕಲರ್ ಇರೋದ್ರಿಂದ ಆ ಕಲರ್ನೇ ನಾನು ಹಾಕ್ತಾ ಇದ್ದೀನಿ ಥ್ರೆಡನ್ನು. ಮೊದಲಿಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ನಾವು ಒಂದ್ಸರಿ ಲಾಕ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ಗಳನ್ನು ತೊಗೊಂಬಂದು ಲಾಕ್ ಮಾಡಿಕೊಂಡು ಮತ್ತೆ ಅದರ ಮೇಲೆ ಒಂದ್ಸರಿ ಚೈನ್, ಇನ್ನೊಂದು ಸರಿ ಚೈನ್, 2 ಸರಿ ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡನ್ನು ತಗೊಂಡು ಪಕ್ಕದಲ್ಲಿ ಸಿಂಗಲ್ ಕ್ರೋಶಾ ನಾವು ಏನು ಮಾಡಿದ್ದೀವಲ್ಲ ಅದರ ಪಕ್ಕನೇ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು, ಥ್ರೆಡ್ ಒಂದು ಮಿಸ್ ಆದರೂ ಕೂಡ ನಮ್ಗೆ ಇದಾಗುತ್ತೆ. ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ತಗೊಳ್ಳಿ, ಅದರ ಪಕ್ಕನೇ ಮತ್ತೆ ಥ್ರೆಡನ್ನು ಹಾಕ್ಬಿಟ್ಟು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಪಕ್ಕನೇ ನಾವು ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಇಲ್ಲಿ ಟೋಟಲಾಗಿ ನಾನು 5 ಸಾರಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೊತೀನಿ. ನೆಕ್ಸ್ಟ್ ಟೈಮ್ ನಾವು 6 ಸಾರಿ ಮಾಡ್ಕೋಬೇಕು. ಇಲ್ಲಿ ಒಂದು ಸಾರಿ ನಾವು ಲಾಕ್ ಮಾಡಾದ್ಮೇಲೆ 2 ಚೈನ್ ಹಾಕಿದ್ದೀವಲ್ಲ, ಅದನ್ನು ಸೇರಿಸ್ಬಿಟ್ಟು ನಾವು ಒಂದು ಕೌಂಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ಹೀಗಾಗಿ ನಾನೀಗ 5 ಸಾರಿ ನಾನು ಡಬಲ್ ಕ್ರೋಶ್ಗಳನ್ನು ಮಾಡ್ಕೊತೀನಿ. ಡಬಲ್ ಕ್ರೋಶ್ಗಳನ್ನು ಮಾಡುವಾಗ ಒಂದೇ ಲೆವೆಲಲ್ಲಿ ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ. ಒಂದು ಸರಿ ಲೂಸು, ಒಂದು ಸರಿ ಟೈಟಾಗಿ ಎಳೆಯಕ್ಕೆ ಹೋಗ್ಬೇಡಿ. ಡಬಲ್ ಕ್ರೋಶ್ಗಳನ್ನು ಒಂದೇ ಲೆವೆಲಲ್ಲಿ ಕ್ಲೀನಾಗಿ ಲೈನಕ್ಕೆ ಕಾಣಬೇಕು ನಮಗೆ. ಈ ರೀತಿ ನೀಟಾಗಿ 5 ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಬಿಟ್ಟು 6 ಆಗುತ್ತೆ ನೋಡಿ. ಈ ರೀತಿ ನೀಟಾಗಿ ಕಾಣಬೇಕು ನಮಗೆ. ಈ ರೀತಿ ಮಾಡ್ಕೋಬೇಕು. 6 ಡಬಲ್ ಕ್ರೋಶ್ಗಳ ಆದಮೇಲೆ ಇಲ್ಲಿಂದ ನಾವು 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 4 ಸಾರಿ ಚೈನ್ನ ಹಾಕೊಂಡ್ಬಿಟ್ಟು ನೋಡಿ, 1 2 3 4 5, 5ನೇ ಹೋಲಿಗೆ ನಾವು ನೀಡಲ್ನ ಹಾಕಿಬಿಟ್ಟು ಈ 5ನೇ ಹೋಲಿಗೆ ನೀಡಲ್ನ ಹಾಕಿ ಥ್ರೆಡನ್ನು ಎಳ್ಕೊಂಬಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು, ಅಂದರೆ ಲಾಕ್ ಮಾಡ್ಕೋಬೇಕು. ಲಾಕನ್ನು ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ಕೊಂಡು ನಾನು ಬೀಡನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ಬೀಡು ಬೇಕಂದ್ರೆ ಹಾಕ್ಬೋದು. ಮೊದಲೇ ಸರಿಗೆ ನೀವು ಸ್ಕಿಪ್ ಮಾಡ್ಕೊಂಬಿಟ್ಟು ಸೆಕೆಂಡ್ ಟೈಮು ಹಾಕ್ಕೋಬೋದು. ಬೀಡನ್ನು ಲಾಕ್ ಮಾಡಿಕೊಂಡು 4 ಚೈನ್ನ ಏನಾದ್ರು ಲಾಕ್ ಮಾಡಿದ್ನಲ್ಲ ಆ ಹೋಲಿಗೆ ಮತ್ತೆ ನೀಡಲ್ನ ಹಾಕ್ಬಿಟ್ಟು ಮತ್ತೆ ಈ ಕಡೆ ನಾನು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ಬೀಡಿಗೆ ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ ಆ ಲಾಕಿನ ಮೇಲೆ ಲಾಕ್ ಮಾಡಿದ್ದೀನಿ. ನಾವು 4 ಚೈನ್ ಹಾಕಿರ್ತೀವಿ ಲಾಕು, ಆ ಲಾಕಿನ ಮೇಲೆ ಈಗ ಲಾಕನ್ನು ಮಾಡಿಕೊಂಡೆ. ಹಾಗೆ ಇಲ್ಲಿ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ಈ 4 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ ಒಂದು ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶ್ ಆದಮೇಲೆ ಇಲ್ಲಿಂದ ನಾವು ಚೈನನ್ನು ಹಾಕ್ಕೋಬೇಕು. 1 2 3 3 ಅಥವಾ 4 ಚೈನ್ ಹಾಕ್ಕೊಂಡು ನೀವು ಪಿಕೌಟ್ನ ಮಾಡ್ಕೋಬೇಕಿಲ್ಲಿ. ಥ್ರೆಡ್ ಸ್ವಲ್ಪ ತೆಳುವಾಗಿದ್ದರಿಂದ ನಾನಿಲ್ಲಿ 4 ಹಾಕ್ತಾಯಿದ್ದೀನಿ. ನೋಡಿ, ಡಬಲ್ ಕ್ರೋಶಾ ಮತ್ತು ಈ ಬೀಡು
ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ. ಈ ಎರಡರ ಗ್ಯಾಪ್ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ತೊಗೊಳ್ಳಿ, ಈ 4 ಚೈನ್ ಒಳಗಡೆ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಡಬಲ್ ಕ್ರೋಶ ಮಾಡಿ ಮತ್ತೆ 4 ಚೈನ್, 3 ಚೈನ್ ಹಾಕಿದರೆ 3 ಹಾಕಿ, 4 ಹಾಕಿದರೆ 4 ಹಾಕಿ. ನೋಡಿ, 2 ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡಬೇಕು. ಈ ರೀತಿ ಪಿಕೋಟ್ಗಳನ್ನು ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶ ಆದಮೇಲೆ 4 ಚೈನ್, 4 ಚೈನ್ ಆದಮೇಲೆ 2 ಡಬಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಒಂದು ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳಿ. ಚೈನನ್ನು ಲಾಕ್ ಮಾಡ್ಕೊಂಡಾಗ ನಮಗೆ ಪಿಕೋಟು ಬರುತ್ತೆ. ಈ ರೀತಿ ಪಿಕೋಟು ಕಾಣಿಸುತ್ತೆ ನಮಗೆ. ಮತ್ತು ಅದೇ 4 ಚೈನ್ ಒಳಗಡೆ ಥ್ರೆಡನ್ನು ಹಾಕ್ಬಿಟ್ಟು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಡಬಲ್ ಕ್ರೋಶ ಆದಮೇಲೆ 4 ಚೈನ್, ಒಂದು ಸಾರಿ ಲಾಕು. ನೋಡಿ, ಈ ರೀತಿ 7 ಸಾರಿ ನಾವು ಮಾಡ್ಕೋಬೇಕು ಪಿಕೋಟ್ನ. 7 ಡಬಲ್ ಕ್ರೋಶಗಳನ್ನು ಹಾಕ್ಕೊಂಡು ಅದರ ಮೇಲ್ಗಡೆ 4 ಚೈನ್ ಹಾಕ್ಬಿಟ್ಟು ಪಿಕೋಟ್ನ ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶ ಮತ್ತು ಚೈನ್, 1 ಚೈನ್ ಆಯಿತು, 2, 3, 4 ಚೈನ್ ಹಾಕ್ಬಿಟ್ಟು ನೋಡಿ, 2 ಡಬಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಹಾಕ್ಕೊಂಬಂದು ಈ ರೀತಿ ಲಾಕ್ ಮಾಡಿ, ಆವಾಗ ಪಿಕೋಟ್ ಆಗುತ್ತೆ ನಮಗೆ. ಈ ರೀತಿ ನಾವು ಈ 4 ಚೈನಿಗೆ ನಾವು ಟೋಟಲಾಗಿ 7 ಸಾರಿ ನಾವು ಈ ರೀತಿ ಡಬಲ್ ಕ್ರೋಶ ಮಾಡಿಬಿಟ್ಟು ಪಿಕೋಟ್ನ ಮಾಡಬೇಕು. ನೋಡಿ, 2 ಮಧ್ಯೆ ಗ್ಯಾಪ್ ಇರುತ್ತೆ. ಡಬಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡಿ. ಆರು ಪಿಕೋಟ್ ಆಗಿದೆ. ಇನ್ನೂ ಒಂದು ಕೂಡ ನಾವು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 4 ಚೈನ್ ಒಳಗಡೆ ಹಾಕಿಬಿಟ್ಟು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 4 ಚೈನ್, 2 ಡಬಲ್ ಕ್ರೋಶಗಳ ಮಧ್ಯೆ ಥ್ರೆಡ್ನ ಹಾಕ್ಬಿಟ್ಟು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತೊಗೊಬಂದು ಲಾಕ್ ಮಾಡಿ. ನೋಡಿ, 7 ಸಾರಿ ಈ ರೀತಿ ಪಿಕೋಟ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಎಳೆದ್ರೆ ನೀಟಾಗಿ ಕೂರುತ್ತೆ ನಮಗೆ. ಇದನ್ನು ನೀಟಾಗಿ ಈ ರೀತಿ ಕೂರಿಸ್ಕೊಂಬಿಟ್ಟು ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ನಾವು ಈ ರೀತಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಈ ರೀತಿ ಕರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ ಮೇಲೆ ಆಲ್ರೆಡಿ ತೊಗೊಂಡಿದ್ದೀನಿ ನಾನು. ಈ ರೀತಿ 2 ಸರಿ ಒಂದು ಮಾಡಿ, 2 ಸರಿ ಒಂದು ಮಾಡಿ, ಮತ್ತು 1 ಸರಿ ನೀಡಲ್ ಮೇಲೆ ದಾರ ತಗೊಳ್ಳಿ. ಏನು ಡಬಲ್ ಕ್ರೋಶದ ಪಕ್ಕನೇ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 2 ಸರಿ ಒಂದು ಮಾಡಿ, 2 ಸರಿ ಒಂದು ಮಾಡಿ. ಈ ರೀತಿ 6 ಸಾರಿ ನಾವು ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ 6 ಸಾರಿ ನಾವು ಡಬಲ್ ಕ್ರೋಶಗಳನ್ನು ಒಂದೇ ಲೆವೆಲಲ್ಲಿ ಮಾಡ್ಕೋಬೇಕು. ನೋಡಿ, ಈ ರೀತಿ 7 ಪಿಕೋಟ್ನ ಮಾಡ್ಕೊಂಡಿದ್ದೀನಲ್ಲ ನೋಡಿ, ಯಾವ ರೀತಿ ನೀಟಾಗಿ ಕೂರುತ್ತೆ. ಈ ರೀತಿ ನೀಟಾಗಿ ನಾವು ಪಿಕೋಟ್ಗಳನ್ನು ಮಾಡ್ಕೋಬೇಕು. ಸೊ 3 ಮಾಡಿದ್ದೀನಿ. ಈಗ 4ನೇ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನಾಲ್ಕನೇ ಡಬಲ್ ಕ್ರೋಶನ ಥ್ರೆಡ್ನ ಎಳ್ಕೊಂಬಂದು 2 ಸರಿ ಒಂದು ಮಾಡಿ, 2 ಸರಿ ಒಂದು ಮಾಡಿ. ಈ ರೀತಿ ನಾವು ಕರೆಕ್ಟಾಗಿ ನಾವು 6 ಡಬಲ್ ಕ್ರೋಶಗಳನ್ನು ಒಂದೇ ಲೆವೆಲಲ್ಲಿ ಮಾಡಬೇಕು. ಪಕ್ಕನೇ ಮಾಡ್ಕೊಳ್ಳಿ ಡಬಲ್ ಕ್ರೋಶಗಳನ್ನು. ಈ ರೀತಿ ಪಕ್ಕನೇ ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡಾದಮೇಲೆ ಇಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 4 ಚೈನ್ನ ಹಾಕ್ಕೊಂಬಿಟ್ಟು
ಸೀರೆನ ಉಲ್ಟಾ ಮಾಡಿ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಐದನೇ ಹೋಲಿಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದ್ಸರಿ ಲಾಕ್ ಮಾಡಿ. ಒಂದ್ಸರಿ ಲಾಕ್ ಆದಮೇಲೆ ನೀಡಲ್ನ ಥ್ರೆಡನ್ನು ಮೇಲೆ ಎಳ್ಕೊಂಡು ಒಂದು ಬೀಡನ್ನು ಹಾಕಿ, ಬೀಡನ್ನು ಲಾಕ್ ಮಾಡ್ಕೊಂಡಾದರೂ ಮಾಡ್ಬೋದು, ಇಲ್ಲ ಅದೇ ರೀತಿ ಹಾಗೇ ನಾವು ಲಾಕ್ ಮಾಡ್ಬೋದು. ನೋಡಿ ನಾವೇನು 7ನೇ ಪಿಕಾಟು ಮತ್ತು ನೆಕ್ಸ್ಟ್ ನಾವು ಡಬಲ್ ಕ್ರೋಶನ ಫಸ್ಟಿಗೆ ಮಾಡ್ತೀವಲ್ಲ ಆ ಎರಡರ ನಡು ಮಧ್ಯೆ ನಾವು ಬೀಡನ್ನು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದ್ಸರಿ ದಾರ ತೊಗೊಂಡ್ಬಿಟ್ಟು ಈ 4 ಚೈನು ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಎರಡನ್ನು ಸೇರಿ ಒಂದು ಮಾಡಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 4 ಚೈನ್ 2 3 4 ಚೈನ್ ಮಾಡ್ಕೊಂಬಿಟ್ಟು ನೋಡಿ ಈ ಬೀಡು ಡಬಲ್ ಕ್ರೋಶಗಳ ನಡು ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದ್ಸರಿ ತಗೊಳ್ಳಿ, ಮತ್ತು ಈ 4 ಚೈನ್ ಒಂದು ಥ್ರೆಡ್ ಮಿಸ್ ಆದರೂ ಕೂಡ ವಾಪಸ್ ನಾವು ಬಿಚ್ಚಿಬಿಟ್ಟು ಹಾಕ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದ್ಸರಿ ತೊಗೊಂಡು 4 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಒಂದು ಡಬಲ್ ಕ್ರೋಶ ಮತ್ತು 4 ಚೈನ್ ಹಾಕ್ಕೊಂಬಿಟ್ಟು ನೋಡಿ 2 ಡಬಲ್ ಕ್ರೋಶದ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡಿದರೆ ಪಿಕೌಟ್ ನಮಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶ ಮತ್ತು 4 ಚೈನ್ ಆದ ತಕ್ಷಣ 2 ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡಿ ಪಿಕೌಟ್ ಆಗುತ್ತೆ. ಈ ರೀತಿ 7 ಸರಿ ನಾವು ಡಬಲ್ ಕ್ರೋಶ ಮಾಡಿ 4 ಚೈನ್ ಹಾಕ್ಕೊಂಡು ಪಿಕೌಟ್ನ ಮಾಡ್ಕೋಬೇಕು. ಸೊ ಥ್ರೆಡ್ಡು ದಪ್ಪ ಇದ್ದಿದ್ರೆ ನಾನು 3 ಸರಿ ಮಾತ್ರ ಮಾಡ್ಕೊತಾ ಇದ್ದೆ, ತುಂಬ ತೆಳು ಇದೆ ಥ್ರೆಡ್ಡು, ಹೀಗಾಗಿ ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 7 ಅಥವಾ 8 ಎಳೆ ಮಾಡ್ಕೊಳ್ಳಿ, ಇನ್ನು ಚೆನ್ನಾಗಿ ನಿಮಗೆ ಎದ್ದು ಕಾಣುತ್ತೆ ಈ ಡಿಸೈನು. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಈ ರೀತಿ ಡಬಲ್ ಕ್ರೋಶ್ಗಳನ್ನು ಹಾಕಿಬಿಟ್ಟು 4 ಚೈನ್ ಹಾಕಿದ ಮೇಲೆ 2 ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಹಾಕ್ಕೊಂಬಂದು ಈ ರೀತಿ ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ, ಆಗ ಪಿಕೌಟ್ ರೆಡಿ ಆಗುತ್ತೆ ನಮಗೆ. ಈ ರೀತಿ 7 ಸರಿ ನಾವು ಮಾಡಬೇಕು. ಇದನ್ನು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಬಂದ್ಬಿಟ್ಟು ನಾವು ಸಿಂಗಲ್ ಕಲರ್ ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸೀರೆಗಳಿಗೆ ಮತ್ತು ಕಾಟನ್ ಸೀರೆಗಳಿಗೆ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ವೇಲು ದುಪ್ಪಟ್ಟ ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ನಾವು ಈ ರೀತಿ ಡಿಸೈನ್ನ ಹಾಕ್ಬೋದು. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 7 ಪಿಕೌಟ್ ಆಯ್ತು. ಈಗ 7 ಪಿಕೌಟ್ ಆದಮೇಲೆ ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಅಲ್ಲಿಗೆ ಹಾಕಿ ನೀಡಲ್ನ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ತೊಗೊಳ್ಳಿ, ಪಕ್ಕಕ್ಕೇ ಹಾಕಿ ನೀಡಲ್ನ ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡಿ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ಳಿ. ಪಕ್ಕನೇ ಮಾಡಿ ಡಬಲ್ ಕ್ರೋಶಗಳನ್ನು, ಒಂದ್ರ ಪಕ್ಕ ತುಂಬ ದೂರನೂ ಮಾಡಬೇಡಿ, ಹಾಗೆ ಒಂದೇ ಕಡೆ ತುಂಬ ಹತ್ರನೂ ಮಾಡಬೇಡ್ರಿ, ಅದ್ರ ಪಕ್ಕ ಕರೆಕ್ಟಾಗಿ ಬರಬೇಕು, ಪಕ್ಕನೇ ಬರಬೇಕು. ಆ ರೀತಿ 6 ಸಾರಿ ನಾವು ಡಬಲ್ ಕ್ರೋಶಗಳನ್ನು ಈ ರೀತಿ ಮಾಡ್ಕೋಬೇಕು. ಈ ರೀತಿ 6 ಡಬಲ್ ಕ್ರೋಶಗಳನ್ನು ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಕಾಣಿಸುತ್ತೆ ನಮಗೆ. ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡು ನಾವು ನೀಟಾಗಿ ಸೆಟ್ ಮಾಡಿದರೆ ಈ ಡಿಸೈನ್ ನೀಟಾಗಿ ಕೂರುತ್ತೆ. ಮೊದಲಿಗೆ ನಾವು ಬೇಕಾದರೆ ಬೀಡ್ ಹಾಕ್ಬೋದು, ಬೇಡಂದರೆ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಹಾಕ್ಕೋಬೋದು. ಸೊ ಇಲ್ಲಿ 6 ಡಬಲ್ ಕ್ರೋಶಗಳನ್ನು ಆದಮೇಲೆ ಮತ್ತೆ 4 ಚೈನ್ ಹಾಕಿಬಿಟ್ಟು ಸೀರೆನ ಉಲ್ಟಾ ಮಾಡಿ
ನೋಡಿ 5ನೇ ಹೋಲಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಾದ್ಮೇಲೆ ಥ್ರೆಡನ್ನು ಸ್ವಲ್ಪ ಮೇಲೆ ಎತ್ಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳಿ. ಇಲ್ಲಿ ಬೀಡು ತುಂಬ ದೊಡ್ಡದು ಅಂತ ಅನಿಸಿದರೆ ನೀವು ಸಣ್ಣ ಬೀಡನ್ನು ಕೂಡ ತಗೋಬೋದು. ನೋಡಿ ಇಲ್ಲಿ ಪಿಕೋಟ್ ಆದ ತಕ್ಷಣ ನಾವು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅಲ್ಲಿಗೆ ನಾವು ಒಂದ್ಸರಿ ಈ ಬೀಡನ್ನು ಲಾಕ್ ಮಾಡಿಕೊಂಡು ಅದ್ರ ಮೇಲೆ ಒಂದ್ಸರಿ ಚೈನ್ ಹಾಕ್ಕೊಳ್ಳಿ. ಒಂದ್ಸರಿ ಚೈನ್ ಹಾಕ್ಕೊಂಡು ಈ ರೀತಿ ಟೈಟ್ ಮಾಡ್ಕೊಂಡಾದ್ಮೇಲೆ ನೀಡಿನ ಮೇಲೆ ಮತ್ತೆ ಥ್ರೆಡನ್ನು ತಗೊಂಡು ಈ 4 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ ಮಾಡಿಬಿಟ್ಟು 4 ಚೈನ್ ಹಾಕ್ಕೊಳ್ಳಿ. 3 4 ಚೈನ್ ಹಾಕ್ಬಿಟ್ಟು ನೋಡಿ ಈ ಬೀಡು ಮತ್ತು ಈ ಡಬಲ್ ಕ್ರೋಶದ ನಡು ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ಥ್ರೆಡ್ನ ತೊಗೊಂಬಂದು ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ ಮತ್ತು 4 ಚೈನ್ ಆದಮೇಲೆ ಈ 2 ಡಬಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ. ಆವಾಗ ನಮಗೆ ಪಿಕೋಟು ರೆಡಿ ಆಗುತ್ತೆ. ಸೊ ಇದೇ ರೀತಿ ನಾವು ಮಾಡ್ತಾ ಬರಬೇಕು. ಸೀರೆ ಪೂರ್ತಿ ಈ ಡಿಸೈನು ಇದೇ ರೀತಿ ಬರಬೇಕು. ಇದೇ ರೀತಿ ಮಾಡಿಕೊಂಡು ನಾವು ಪೂರ್ತಿ ಸೀರೆನ ತೋರಿಸ್ತೀನಿ ನಾನು. 7 ಪಿಕೋಟು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಮಾಡ್ತಾ ಬರಬೇಕು. ಸೊ ಈ ರೀತಿ ಮಾಡಿಬಿಟ್ಟು ಫೈನಲಾಗಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಫೈನಲಾಗಿ ಪೂರ್ತಿ ಸೀರೆ ಮುಗಿಸಿದ್ದೀನಿ ನಾನು. ಸೊ ಮುಗಿದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಈ ಸೀರೆಗೆ. ನೋಡಿ ಬೀಡೆ ತುಂಬ ಹೈಲೈಟಾಗಿ ಎದ್ದು ಕಾಣಿಸುತ್ತೆ. ಉಲ್ಟಾ ಆದರೂ ಕೂಡ ಸೀದಾ ಇದ್ದರೂ ಕೂಡ ನಿಮಗೆ ಬೀಡು ಹೈಲೈಟಾಗಿ ಕಾಣಿಸುತ್ತೆ. ಸೊ ತುಂಬ ದೊಡ್ಡದಾಯಿತು ಅಂತ ಅನಿಸೋರು ಸಣ್ಣ ಬೀಡನ್ನು ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ಬೀಡ್ ಇಲ್ಲದೇ ಕೂಡ ಈ ಡಿಸೈನ್ನ ಹಾಕ್ಬೋದು. ನಾನು ಹೇಳಿರೋ ಹಾಗೆ ಸಿಂಗಲ್ ಕಲರ್ ಸೀರೆಗೆ, ಮೈಸೂರು ಸಿಲ್ಕ್ ಸೀರೆಗೆ, ಕಾಟನ್ ಸೀರೆಗೆ ದುಪ್ಪಟ್ಟ ವೇಲ್ ಅಂತ ಹೇಳ್ತೀವಿ, ಅದಕ್ಕೆಲ್ಲನೂ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆರಾಮಾಗಿ ಸಿಂಗಲ್ ಸ್ಟೆಪ್ಪಲ್ಲೇ ಹಾಕುವಂಥ ಡಿಸೈನ್ ಇದು. ಸೊ ಇದಕ್ಕೆ ಕುಚ್ಚಿನ ಅವಶ್ಯಕತೆ ಇಲ್ಲ, ಕುಚ್ಚು ಹಾಕಿದರೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ. ಸೊ ಕುಚ್ಚಿಲ್ದೇ ಇದೇ ರೀತಿ ಹಾಕಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಹಾಕಿಬಿಟ್ಟು ನೋಡಿ ಯಾವ ರೀತಿ ಬರುತ್ತೆ ಅಂತ. ಸೊ ಕಮೆಂಟ್ ಮುಖಾಂತರ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೊ ಇವತ್ತಿನ ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೋ ಸೊ ಅವ್ರಿಗೆಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ನಾನು ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಕಿದ ತಕ್ಷಣ ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.